ಇದನ್ನು ಅಧ್ಯಯನ ಮಾಡುವುದಕ್ಕೆ ಯಾರಿಗೆ ಅಧಿಕಾರ ಯೋಗ್ಯತೆ ಅಂದರೆ ಸತಾಂ ಸಜ್ಜನರು. ಯಾವ ಸಜ್ಜನರು ಅಂತಂದರೆ ಸಜ್ಜನರ ಲಕ್ಷಣವನ್ನು ಹೇಳುತ್ತಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃಶಾಂತಾಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ತಿತಿಕ್ಷವಃ ತಿತಿಕ್ಷವಃ ಅಂದರೆ ಸಹನೆ ಮಾಡುವವರು. ಏನನ್ನು ಸಹನೆ ಮಾಡಬೇಕು ಅಂದರೆ ದುಷ್ಟರು ಹೊಡೆದ ಆಘಾತವನ್ನು ಸಹನೆ ಮಾಡೋದಲ್ಲ, ಅದು ಬಹಳ ಮಹತ್ವದ್ದಂತೂ ಅನ್ನೋದಿಲ್ಲ. ನೀಚರು ಕೊಟ್ಟ ದುಃಖವನ್ನು ಸಹನೆ ಮಾಡೋದಲ್ಲ, ಅದಕ್ಕೆ ಪ್ರತೀಕಾರ ಮಾಡಿದರೆ ಒಂಥರ. ಆದರೆ ಯಾವುದು ಸಹನೆ ಮಾಡಬೇಕು ಎಂದರೆ ಯಾವುದನ್ನು ಸಹನೆ ಮಾಡದೇ ಇದ್ದರೆ ದೇವರಿಗೆ ದೊಡ್ಡವರಿಗೆ ತಿರಸ್ಕಾರವಾಗುತ್ತೋ ಅಂಥದ್ದನ್ನು ಸಹನೆ ಮಾಡು. ಅದೇನು? ದೊಡ್ಡವರು ನಾವು ಮಾಡಿದ ತಪ್ಪುಗಳನ್ನು ನೋಡದೆ, ನಾವು ತಪ್ಪು ಮಾಡಿರುವುದಿಲ್ಲ, ಆದರೆ ನಮಗೆ ಶಾಸನ ಮಾಡಿಬಿಡ್ತಾರೆ, ಬೈದು ಬಿಡ್ತಾರೆ. ಆಗ ನಮಗೆ ಕೋಪ ಬರುತ್ತೆ ದೊಡ್ಡವರ ಬಗ್ಗೆ. ಆ ಕೋಪ ಬಂದಾಗ ನಾವು ಅದನ್ನು ಸಹನೆ ಮಾಡಲಿಕ್ಕಾಗದೇ ಇದ್ದರೆ ತಿತಿಕ್ಷೆ ಹೋಯಿತು. ಸಹನೆ ಮಾಡಿದರೆ ತಿತಿಕ್ಷೆ, ಆ ತಿತಿಕ್ಷೆ ಸಹನೆ ಮಾಡುವ ಶಕ್ತಿ ಸಾಮರ್ಥ್ಯ ಅದು ಅತ್ಯುತ್ತಮವಾಗಿರುವಂತಹ ತಿತಿಕ್ಷೆ ಆಯಿತು. ತಿತಿಕ್ಷವಃ ಅಂತನ್ನುವ ಶಬ್ದಕ್ಕೆ ಯಾದವಾರ್ಯರು 3ನೇ ಸ್ಕಂಧದಲ್ಲಿ ಈ ರೀತಿಯಾದ ಅರ್ಥವನ್ನು ಬರೀತಾರೆ. ಸೋತ್ತಮರು ಮಾಡಿದ ಅಪರಾಧ, ನಮ್ಮ ಅಪರಾಧವಿಲ್ಲದಿದ್ದರೂ ಕೂಡ ಸೋತ್ತಮರು ನಮಗೆ ಶಾಸನವನ್ನು ಮಾಡಿದಾಗ ಆ ದಂಡವನ್ನು ನಾವು ತಪ್ಪಾಗಿ ತಿಳಿಯದೆ ಸಹನೆ ಮಾಡಿದರೆ ತಿತಿಕ್ಷವಃ. ಕಾರುಣಿಕಾಃ ಕರುಣೆಯನ್ನು ಮಾಡುವವರು. ಏನು ಕಾರಣವಿಲ್ಲ, ಅವನಿಗೆ ಒಳ್ಳೆಯದಾಗಲಿ 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 ಎಂದಾಗಿ ಮನಸ್ಸಿನಲ್ಲಿ ಚಿಂತನವನ್ನು ಮಾಡುವವರು. ನೀವು 10 ಬಾರಿ ಮನಸ್ಸಿನಲ್ಲಿ ಚಿಂತನವನ್ನು ಮಾಡಿದರೆ ಆಗ 11ನೇ ಬಾರಿ ಸ್ವಲ್ಪವಾದರೂ ಅವನಿಗೆ ಉಪಕಾರವನ್ನು ಮಾಡುವುದು ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಮನಸ್ಸಿನಲ್ಲಿ ಅವನಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದಾಗಿ 10 ಬಾರಿ ಚಿಂತನ ಮಾಡುವುದು ಅವಶ್ಯಕ. ಕನಿಷ್ಠ 1 ಬಾರಿಯಾದರೂ ನಮ್ಮ ಕೈಯಿಂದ ನಾವು ಅವನಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸುಹೃದ ಸರ್ವದೇಹಿನಾಂ ಸುಹೃದ ಪರೋಪಕಾರ, ಅವನಿಂದ ಉಪಕಾರವನ್ನು ಬಯಸದೇನೆ ತಾವು ಅವನಿಗೆ ಉಪಕಾರವನ್ನು ಮಾಡುವವರು, ಏನೂ ಉಪಕಾರವನ್ನು ಬಯಸುವುದಿಲ್ಲ. ಅನಿಮಿತ್ತವಾಗಿ ಬಂಧುಗಳಾದವರು ಇಂಥವರು ಯಾರೋ ಅಂಥವರು ಸಜ್ಜನರು. ಅಂಥ ಸಜ್ಜನರು ಭಾಗವತವನ್ನು ಓದಬೇಕು. ಈಗ ನಾವು ಅಂಥ ಸಜ್ಜನರೇನಲ್ಲ, ಆದರೆ ನಾವು ಅಂಥ ಸಜ್ಜನರಾಗಬೇಕು ಅಂತನ್ನುವ ಹಂಬಲದಿಂದ ನಾವು ಓದ್ತಾ ಇದ್ದೇವೆ. ಭಾಗವತದಲ್ಲಿ ಹೇಳಿದ ಸಜ್ಜನರಾಗಬೇಕು ಅನ್ನುವ ಅಪೇಕ್ಷೆಯಿಂದ ನಾವು ಓದುವುದು ತಪ್ಪಲ್ಲ. ತಿತಿಕ್ಷವಃ